ಮಣ್ಣು ಫ್ರೀ, ಸ್ವಚ್ಛಂದ ಪರಿಸರ ಫ್ರೀ ಫ್ರೀ ಫ್ರೀ. ಪ್ರಕೃತಿ ನಮಗೆ ಕೊಟ್ಟಿರುವ ಅತಿ ದೊಡ್ಡ ಗ್ಯಾರಂಟಿಗಳೆಂದರೆ ಅವು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು. ಈ ಗ್ಯಾರಂಟಿಗಳನ್ನ ದುರುಪಯೋಗ ಮಾಡಿಕೊಳ್ಳದೆ ಪರಿಷತ್ತು ಧಾರವಾಡ ಜಿಲ್ಲಾ ರಾಜ್ಯ ಘಟಕ ಮತ್ತು ಬೆಳಗಾವಿ ಜಿಲ್ಲಾ ಘಟಕದ ಹಾಗೂ ಸಕ್ಕರೆಯಾಗಿರುವ ಸುರೇಶಣ್ಣ ಸಕ್ಕರೆನವರ ಕ್ಷೇಮಾಭಿವೃದ್ಧಿ ನೌಕರರ ಸಂಘಟನೆ ನೇತಾರರು ಅವರು ನಾವು ಕೂಡಿ ಮಾನ್ಯ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರನ್ನ ನೆನೆಸ್ತೇ ಇಲ್ಲ ಗುರುವಣ್ಣ ತಿಗಡಿಯವರು ಶಿಕ್ಷಕರ ಸಂಘಗಳ ಪರಿಷತ್ತನ್ನ ಧಾರವಾಡದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಹುಟ್ಟಾಕಿ ಈ ಸಂಘಟನೆ ಹುಟ್ಟಾಕಲಿಕ್ಕೆ ದಯಮಾಡಿ ಸ್ವಲ್ಪ ಒಂದು 2 ನಿಮಿಷ ಹೆಚ್ಚಿಗೆ ಹುಟ್ಟಾಕಬೇಕಾದ್ರೆ ಯಾಕೆ ಹಾಕಿದೀವಿ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಇಲ್ಲಿ ಉಪಸ್ಥಿತರ ವೇದಿಕೆ ಮೇಲೆ ಹಿರಿಯರಾಗಿರ್ಬೋದು, ಮುಂದ್ಗಡೆ ಇರ್ತಕ್ಕಂಥ ಪ್ರಶಸ್ತಿ ಭಾಗ್ಯನಾಗಿರ್ಬೋದು, ನಿಮ್ಮೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಂಥ ಪರಿಸ್ಥಿತಿ ಎಲ್ಲ ಗುರುಗಳು, ಎಲ್ಲ ಇಲಾಖೆಯವರು, ಸಿಬ್ಬಂದಿಯವರು ನೋಡಿದ್ದೀರಿ. ನಮ್ಮ ಸಂಘಟನೆ ಹೆಡ್ಗಳನ್ನು ನೀವು ಎಲ್ಲ ನೋಡಿದ್ದೀರಿ. ಸುಮಾರು ಶಿಕ್ಷಕರ ಸಂಘಟನೆ ಒಂದು 70 ಆಗಿದಾವೆ. ಸುಮಾರು ಎಲ್ಲರೂ ಒಂದೊಂದು ಸಂಘಟನೆ ಮಾಡಕತ್ತಾರ. ಜಾತಿ ಧರ್ಮಕ್ಕೆ ಒಂದೊಂದು ಸಂಘಟನೆ ಮಾಡಕತ್ತಾರ, ವಿಷಯಕ್ಕೆ ಒಂದೊಂದು ಸಂಘಟನೆ ಮಾಡಕತ್ತಾರ. ಎಲ್ಲ ಸಂಘಟನೆಗಳು ಕೂಡಿದಾಗ ನಾವು ರಾಜ್ಯ ಸರ್ಕಾರದ ಕಾರ್ಯಾಂಗವನ್ನಾಗಲಿ ನ್ಯಾಯಾಂಗವನ್ನಾಗಲಿ ಬೇಡಿಕೆ ಇಟ್ಟಾಗ ನೂರಾರು ಹಾದಿಯಲ್ಲಿ ಅದು ಒಡೆದು ಹೋಗ್ತಾ ಇದೆ. ನಮ್ಮ ಬೇಡಿಕೆಗಳು ಏರಿಡ್ತಾ ಇದೆ. ಯಾಕೆ ನಾವು LKG UKG ಅವ್ರೊಂದು ಸಂಘ, ಅಂಗನವಾಡಿ ಅವ್ರೊಂದು ಸಂಘ, ಪದವಿ ಪೂರ್ವ ಅವ್ರೊಂದು ಸಂಘ, ಪದವೀಧರ ಸಂಘ ಸುರಟಿಯವರ ಅವ್ರದ್ದು ಒಂದು ಸಂಘ, ಅವರು ಆ ನಿಟ್ಟಿನಲ್ಲಿ ಯಶಸ್ವಿ ಆದರು. ಸುರಟಿ ಸರ್ ಹೋರಾಟ ಅವರ ಸಂಘಟನೆ ಯಾಕೆ ಹೋರಾಟ ಯಶಸ್ವಿ ಆಯಿತು? ಬುನಾದಿ ಆಗ್ಲಿಕ್ಕಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಅಣ್ಣತಮ್ಮರು ಅಕ್ಕಂಗಿಯರು ಯಾಕೆ ಬೇರೆ ಆದ್ರು? ಕಾರಣ ಇಷ್ಟೇ, ಮನೆಯೊಳಗ 2 ಮಕ್ಕಳಿರಲಿ ಅಥವಾ ಒಂದೇ ಮಗ ಇರಲಿ, ಹೊಂದಾಣಿರ್ತಕ್ಕಂಥ ವಾತಾವರಣ ಇದೆ. ಬೇಡಿಕೆಗಳು, ಆಸೆಗಳು ಈಡೇರ್ತಾ ಇಲ್ಲ. ಅದಕ್ಕಾಗಿ ಗುರು ತಿಗಡಿಯವರು, ಸುರಟಿಯವರು, ಆಮೇಲೆ ಆಗಿನ ಅಶೋಕ್ ಸಜ್ಜನ್ ಗ್ರಾಮೀಣ ಸಂಘದವರು, ಲತಾವನ್ನು ಕೂಡ ನಾವು ಸಜೆಷನ್ ಕೇಳಿದ್ವಿ. ಬಂದಿಲ್ಲ, ಬರ್ತಾ ಇದ್ದಾರೆ, ಕೆಲವೇ ವಿಷಯ ಬರ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾವು ಈ ಸಂಘಟನೆ ಮಾಡುವಾಗ ಕೇಳಿದ್ವಿ, ಏನ್ರಿ ಹಿಂಗ ಆಗಿರ್ತೈತಿ? ಹೌದು, ವಿಚಾರ ಚಲೋ ಐತಿ. ಈ ಹಿಂದೆ ಒಕ್ಕೂಟ ಅಂತ ಮಾಡಿದ್ರು ಒಬ್ರು. ಆ ಒಕ್ಕೂಟ ಚಲೋ ಆಕೈತೆ ಅನ್ಬಿಡದ ಯಾವುದೋ ಒಂದಕ್ಕೆ ಹೋಗಿ ಆ ಒಕ್ಕೂಟ ಒಡೆದು ಬಿತ್ತು ಅಥವಾ ಮುರಿದು ಹೋಗಿ ಅಥವಾ ನಡೀಲಿಲ್ಲ ಅಂತ ಹೇಳಿದ್ರು. ಈ ವಿಚಾರ ಮಾಡಿದಾಗ ನಾವೆಲ್ಲರೂ ಕೂಡ ಯಾವತ್ತಿನ ದಿನ ಧಾರವಾಡದಲ್ಲಿ 10 ಮೀಟಿಂಗ್ ಮಾಡಿ ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ ಅಂತ ಹೇಳಿ ಒಂದು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಈ ಸಂಘಟನೆಯನ್ನು ಮಾಡಿದ್ವಿ. ಇದು ಹೆಂಗಪ್ಪ ಅಂತಂದ್ರೆ ನಮ್ಮ ಜೊತೆಗೆ ಈಗಾಗಲೇ 18 ಸಂಘಟನೆಯವರು ಅವೈಲೇಬಲ್ ಆಗಿದೆ. ಅದು ನಮ್ಮ ಜೊತೆಗೆ ವಿಲೀನ ಆಗಿದ್ದಾರೆ. ಇಟ್ ಮೀನ್ಸ್ ಪರ್ಮಿಷನ್ ಕೊಟ್ಟಿದ್ದಾರೆ. ಒಳ್ಳೆಯ ಹೆಡ್, ಈ ಹೆಡ್ ನೋಡಿ ನಾವು ಇರ್ತೀವಿ ಅಂತ. ಸೊ ಯಾಕಪ್ಪ ಇದಂತಂದ್ರೆ ರಾಜ್ಯದಲ್ಲಿ ಶಾಲೆಗಳಲ್ಲಿ ಡಾಕ್ಟರೇಟ್ ಪಡೆದಂಥವ್ರಿಗೆ ಕೂಡ, PhD ಪಡೆದಂಥವ್ರಿಗೆ ಕೂಡ ಬಂದಿದ್ದಾರೆ. ಅದಾರ ನಮ್ಮ ಆತ್ಮೀಯ ಮಿತ್ರರು, ಅವರು ಇನ್ನೂ ಅಸಿಸ್ಟೆಂಟ್ ಅದಾರ, ಪ್ರಮೋಷನ್ಗಳಾಗಿಲ್ಲ. ಇದನ್ನು ಬಹಳ ಮಂದಿ ಹೇಳಿಸಿದವು, ಹೇಳಿದವರು, ಎಲ್ಲ ಮಾಡಿದವರು, ಕೇಳಿದವರು, ಕಡೆ ಇಂಪ್ಲಿಮೆಂಟ್ ಆಗೋದು. ಸೊ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ಪದವೀಧರಿಗೂ ನ್ಯಾಯ ಸಿಗ್ತಾ ಇಲ್ಲ. ಈಗ ಮೊನ್ನೆ ಸುರಟಿ ಅವ್ರ ನೇತೃತ್ವದೊಳಗೆ ಆ ಸಂಘಟನೆಗೆ ಒಂದು ಬೆಲೆ ಬಂದದ. ಅವ್ರು ಒಂದು ಅಸ್ತಿತ್ವವನ್ನು ಕಂಡು ಹಿಡ್ಕೊಂಡ್ರು. ಯಾಕೆ ಹಿಡ್ಕೊಂಡ್ರು ಅಂದ್ರೆ ಅವರು ನಿಶ್ಚಲ ಐತಿ, ಗ್ರೂಪ್ ಅನ್ನೋದು ನಿಶ್ಚಲ ಐತಿ, ಬೇಡಿಕೆ ಅನ್ನೋದು ಒಕ್ಕಟ್ಟಿನಿಂದ ಹೊಂಟೈತಿ. ಅದಕ್ಕಾಗಿ ನಮಗೆ ಅಸೂಯೆ ಇಲ್ಲ, ಜಿಗುಪ್ಸೆಗಳಿಲ್ಲ. ಆದರೆ ನಮ್ಮ ಪ್ರಾಥಮಿಕ ಶಿಕ್ಷಕರ ಸಂಘಟನೆಯಿಂದ ನಾವು ಎಷ್ಟು ಮಟ್ಟಕ್ಕೆ ಬೆಳಿಬೇಕಾಗಿತ್ತು, ಎಷ್ಟು ನ್ಯಾಯಸಮ್ಮತ ಬೇಡಿಕೆ ಈಡೇರಿಸ್ಕೊಬೇಕಾಗಿತ್ತು, ಆಗಲಿಲ್ಲ. ಅದು ಹಲವಾರು ಕಾರಣಗಳದಾವು. ಆರ್ಥಿಕ ಕಾರಣಗಳದಾವು, ರಾಜಕೀಯ ಕಾರಣಗಳದಾವು, ವೈಮನಸ್ಸು ಕಾರಣಗಳದಾವು. ಅವನು ಆದ್ರ ಇವತ್ತಿನ ದಿವಸ ಇಂಪ್ಲಿಮೆಂಟ್ ಆದ್ರೆ ಅವನ ಹೆಸರು ಬರ್ತೈತಿ, ಇವ್ ಆದ್ರೆ ಇವತ್ತು ಇಂಪ್ಲಿಮೆಂಟ್ ಆದ್ರೆ ಇವನ ಹೆಸರು ಬರುತ್ತೆ. ಇವ್ ಮುಂಚಿನ ಕಡೆಯಿಂದ ಒಬ್ಬರು ಲೀಡರ್ ಆದ್ರೆ ಇದ್ರ ಕಡೆಯಿಂದ ಈಗ ಮಾಡಬೇಡ್ರಿ, ಮತ್ತೆ ಇನ್ಯಾರು ಪೋಸ್ಟ್ಪೋನ್ ಮಾಡ್ರಿ. ಇಂಥ ಒಂದು ಸಂಘಟನೆ ನೇತಾರವನ್ನು ವಹಿಸಿಕೊಂಡು ಗಟ್ಟಿ. ಧನ್ಯವಾದಗಳು. ಇನ್ಮೇಲೆ ಕಾರ್ಯಕ್ರಮದ ಉದ್ಘಾಟಕರಾದಂತಹ ನಮ್ಮ ನಿಮ್ಮೆಲ್ಲರ ಶಿಕ್ಷಣ ಪ್ರೇಮಿಗಳು MLC ಅವರು ಶ್ರೀಯುತ
ಡಾಕ್ಟರ್ ಸಾಬಣ್ಣ ತಳವಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬಹಳ ಸಮಯ ತಗೊಳ್ಳಲ್ಲ, 10 ನಿಮಿಷ ಮಾತ್ರ ಮಾತನಾಡ್ತೇನೆ. ಯಾಕಂದರೆ ಈಗಾಗಲೇ ನನಗೆ ಮುಗಿಲಿ ಹೋಗಬೇಕಾಗಿತ್ತು. ವೇದಿಕೆ ಮೇಲಿರುವ ಪೂಜ್ಯರೇ, ಹಾಗೆಯೇ ವೇದಿಕೆ ಮೇಲಿರುವ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಾಂಧವರೇ, ಇವತ್ತು ಬೆಳಗಾವಿ ನಗರದಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಮತ್ತು ತಾಲೂಕುಗಳಿಂದ ಬಂದಿರತಕ್ಕಂಥ ಶಿಕ್ಷಕ ಬಾಂಧವರು ನಾವಿಲ್ಲಿ ಸೇರಿದ್ದೇವೆ. ಶಿಕ್ಷಕ ಬಾಂಧವರು ಅಂತ ನಾನು ಹೇಗೆ ಉಪಯೋಗ ಮಾಡ್ತೇನೆ ಅಂದರೆ, ಮೂಲತಃ ನಾನು ಸಹ ಶಿಕ್ಷಕ. 32 ವರ್ಷ ಪಾಠ ಮಾಡಿ ನಾನು ವಿಧಾನ ಪರಿಷತ್ತಿಗೆ ಶಾಸಕನಾಗಿ ಹೋಗಿದ್ದೇನೆ. ಒಂದು ಮಾತಿದೆ, ಜ್ಞಾನಂ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಜ್ಞಾನಂ ಸರ್ವತ್ರ ಪೂಜ್ಯತೆ, ಜ್ಞಾನವು ಸರ್ವಕಾಲಿಕವಾಗಿ ಪೂಜನೀಯ ಅಂತ ಹೇಳ್ತಾರೆ. ಆ ಜ್ಞಾನವನ್ನು ಹಂಚತಕ್ಕಂಥ ಎಲ್ಲ ಶಿಕ್ಷಕ ಬಾಂಧವರು ನಾವಿಲ್ಲಿ ಸೇರಿದ್ದೇವೆ. ಅಂದರೆ ಸಮಾಜದಲ್ಲಿ ಶಿಕ್ಷಕರಿಗೆ ಇರ್ತಕ್ಕಂಥ ಸ್ಥಾನ, ಮಾನ, ಗೌರವ ಇವತ್ತಿನವರೆಗೂ ಬಹಳ ವಿಶಿಷ್ಟವಾಗಿ ಮತ್ತು ಪ್ರತ್ಯೇಕವಾಗಿದ್ದನ್ನು ನಾವು ಗಮನಿಸ್ತೀವಿ ಮತ್ತು ಅನುಭವಿಸ್ತಾ ಇದ್ದೇವೆ. ಆದರೆ ಇವತ್ತಿನ ಮೂಲ ಕಾರ್ಯಕ್ರಮ ಮಂಜುನಾಥ್ ಅವರು ಹೇಳಿದರು, ನಮ್ಮ ಸ್ವರಾಜ್ ಅವರು ಹೇಳಿದರು, ಅವರ ಬೇಡಿಕೆಗಳ ಬಗ್ಗೆ ಹೇಳಿದರು. ಅವರ ಬೇಡಿಕೆಗಳ ಬಗ್ಗೆ ಪ್ರತ್ಯೇಕವಾಗಿ ನಾನು ಅವರೊಂದಿಗೆ ಮಾತನಾಡಿ ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿಯ ವಿಷಯ ತೆಗೆದುಕೊಳ್ಳಬಹುದು ಅನ್ನೋದು ನಾನು ಮಾತನಾಡ್ತೇನೆ ಅವರಿಗೆ ವೈಯಕ್ತಿಕವಾಗಿ. ಏಕೆಂದರೆ ಮೂಲತಃ ನಾನು ರಾಜಕಾರಣಿ ಅಲ್ಲ, ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದವನು ನಾನು. ಅದು ವಿಶೇಷವಾಗಿ ರಾಜಕಾರಣದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಸೈದ್ಧಾಂತಿಕದ ಅಡಿಯಲ್ಲಿ ನಾನು ರಾಜಕೀಯ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಒಬ್ಬ ವಿಶಿಷ್ಟ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಿಲ್ಲ. ಏಕೆಂದರೆ ಇವತ್ತು ಶಿಕ್ಷಣ ಕ್ಷೇತ್ರ, ನನಗಾಗಲೇ ಹೇಳಿದೆ, ಜ್ಞಾನಂ ಸರ್ವತ್ರ ಪೂಜ್ಯತೆ. ಗುರುದೇವ, ಗುರು ಬ್ರಹ್ಮ ಏನೆಲ್ಲ ಹೊಗಳ್ತಾರೆ, ಅದು ಕೇವಲ ಸೆಪ್ಟೆಂಬರ್ 5ನೇ ತಾರೀಕು ಮಾತ್ರ. ಮತ್ತೆ 365 ದಿವಸ ನಾವು ಬಸ್ ಹಿಡ್ಕೊಂಡು ಹೋಗೋದು, ಆಟೋ ಹಿಡ್ಕೊಂಡು ಹೋಗೋದು, ಟೂ ವೀಲರ್ ಹೋಗೋದು, ಮೊದಲೆಲ್ಲ ಸೈಕಲ್ ಮೇಲೆ ಹೋಗ್ತಿದ್ರು. ಇದು ತಪ್ಪಿದ್ದಲ್ಲ. ಒಂದು ಕಾಲ ಇತ್ತು, ಬಡ ಮೇಷ್ಟ್ರು ಅಂತ ಕರೀತಾರೆ. ಮೇಷ್ಟ್ರು ಅಂತ ಯಾರು ಬಡವರಲ್ಲ. ಆದರೆ ಬಡ ಮೇಷ್ಟ್ರು ಅಂತಕ್ಕಂಥ ಕಡೆಗಣಿಸಲ್ಪಟ್ಟಂತ ಒಂದು ಶಬ್ದ ಇದೆಯಲ್ಲ ಸಮಾಜದಲ್ಲಿ, ಇವತ್ತಿನವರೆಗೂ ನಮ್ಮನ್ನು ಆ ರೀತಿಯಾಗಿ ನೋಡ್ತಾರೆ. ಏನು ಮಾಡ್ತೀವಿ? ನಾ ಟೀಚರ್ ಇದ್ದೀನಿ, ನಾ ಶಿಕ್ಷಕ ಇದ್ದೀನಿ, ನಾ ಮಾಸ್ತರ್ ಇದ್ದೀನಿ. ಹೌದಾ? ಮಾಸ್ತರ? ನಾ ಯೂನಿವರ್ಸಿಟಿ ಪ್ರೊಫೆಸರ್ ಇದ್ದರೂ ಸಹಿತ ಮಾಸ್ತರ್ ಇದ್ದರು, ಪ್ರೈಮರಿ ಸ್ಕೂಲ್ ಟೀಚರ್ಗೂ ಸಹಿತ ಮಾಸ್ತರ್ ಇರ್ತಾರೆ. ಅಂದರೆ ನೋಡ್ತಕ್ಕಂಥ ರೀತಿನೇ ಬೇರೆ ಇರ್ತಾರೆ. ನಾನು ಬಹಳ ಹಂತದಲ್ಲಿ ಅನುಭವಿಸಿದ್ದೇನೆ. ಈ ಒಂದು ಸೀನಿಯರ್ IAS ಆಫೀಸರ್ ಹಿಡಿದ ಮಂತ್ರಿಗಳವರೆಗೆ ನಾವೆಲ್ಲ ಇಂಟ್ರಾಕ್ಷನ್ ಮಾಡ್ತಕ್ಕಂತೆ ಅವ್ರಿಗೆ ಯಾವಾಗೆಲ್ಲ ಏನೆಲ್ಲ ಎಳೆದಾಡಬೇಕು ಚೆನ್ನಾಗಿ ಎಳೆದಾಡ್ತೇವೆ. ಅದು ಸರ್ಕಾರ ಕೊಟ್ಟಿರ್ತಕ್ಕಂಥ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಧಿಕಾರ. ಆದರೆ ಇನ್ನೊಂದು ಕಾರ್ಯಕ್ರಮ ನಡೀತಾ ಇದೆ. ಯಾವ ಕಾರ್ಯಕ್ರಮ ಅಂದರೆ ಶಿಕ್ಷಣದ ಬಲವರ್ಧನೆಯ ಕಾರ್ಯಕ್ರಮ. ಬಲವರ್ಧನೆಯ ಕಾರ್ಯಕ್ರಮ ನನ್ನ ಪ್ರಕಾರ ಇಂಗ್ಲಿಷ್ನಲ್ಲೂ ಇದು ಸ್ಟ್ರೆಂಥನಿಂಗ್ ಅಂತ ಆಗ್ತದೆ.
ಇಫ್ ಐ ಆಮ್ ರಾಂಗ್ ಜಸ್ಟ್ ನನಗೆ ಕರೆಕ್ಟ್ ಮಾಡಿ.